ಸಾಧನ, ಈ ಕಥೆ ನಿಮಗೆ ಒಂಚೂರಾದರೂ ಇಷ್ಟ ಆದರೆ ದಯವಿಟ್ಟು ಹೆಬ್ಬೆರಳೆತ್ತಿ ಲೈಕ್ ಒತ್ತಿ ನಿಮ್ಮ ಬಂಧು ಬಳಗದವ್ರ ಜೊತೆ ಶೇರ್ ಮಾಡಿಕೊಂಡು ಅವರನ್ನು ಕಥೆ ಅಂಗಡಿಗೆ ಕರ್ಕೊಂಡು ಬನ್ನಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ. ನೀವು ಹೆಚ್ಚೆಚ್ಚು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನಮಗೆ ಮತ್ತಷ್ಟು ಕಥೆಗಳನ್ನ ಹಾಕೋದಕ್ಕೆ ಪ್ರೋತ್ಸಾಹ ಕೊಡ್ತೀರಾ ಅಲ್ವಾ? ಮುಂದೇನಾಗುತ್ತೆ ಅಂತ ನೋಡೋಣ ಬನ್ನಿ. ಅಯ್ಯಪ್ಪ, ನನಗಿನ್ನು ನಿನ್ನನ್ನು ಎತ್ಕೊಂಡು ಹೋಗೋಕ್ಕೆ ತಾಕತ್ತಿಲ್ಲ ಮರೈತಿ. ಕೂತ್ಕೋ. ನಿನ್ನನ್ನು ಎತ್ಕೊಂಡು ಹೋಗೋಕೆ ನನ್ನ ಕೈಲಿ ಆಗಲ್ಲಮ್ಮ. ನಿನ್ನಣ್ಣ ಬರ್ತಾನಲ್ಲ, ಅವನ ಜೊತೆಗೆ ಆಟ ಆದರೂ ಆಡು, ಸುತ್ತಾಡೋದಾದ್ರೂ ಸುತ್ತಾಡು. ಓ ಸಾಧನ, ಇರು ಪುಟ್ಟ, ನೀನು ಹೀಗೆ ನಡ್ಕೊಂಡು ಬರಬೇಡ ಸಾಧನ. ನೀನು ಹೀಗೆ ನಡೆಯೋದು ನೋಡಿದ್ರೆ ನನ್ನ ಕರಳೆಲ್ಲ ಕಿವುಚಿದಾಗ ಆಗುತ್ತೆ. ನಾನು ಎತ್ಕೋತೀನಿ ಬಾ. ಅಪ್ಪ ಸೋಹನ್, ಅವಳನ್ನ ದಿನ ಇಡೀ ಎತ್ಕೊಂಡು ನನಗೆ ಸಾಕಾಗಿ ಹೋಗ್ತಿದೆ ಕಣೋ. ಮೊದಲಿನ ಥರ ಅವಳಿಗೆ ಚಿಕ್ಕ ಪಾಪು ಅಲ್ಲ, ದೊಡ್ಡವಳಾಗಿದ್ದಾಳೆ. ಇಡೀ ಹೊತ್ತು ಎತ್ಕೊಂಡಿರು ಅಂದರೆ ಹಿಂಗಾಗತ್ತೆ ಹೇಳೋ. ಅದು ಅಲ್ಲದೆ ಅವಳಿಗೂ ಕಿರಿಕಿರಿ ಆಗತ್ತೆ ಕಣೋ. ಅವಳಿಗೂ ಓಡಾಡಬೇಕು ಅಂತ ಆಸೆ ಆಗಲ್ವಾ? ಏನು ಮಾಡೋದಮ್ಮ, ಅವಳಿಗೆ ನಮ್ಮ ಹಾಗೆ ನಡೆಯೋಕ್ಕಾಗತ್ತಾ? ಅವಳೇನೋ ನಡಿತೀನಿ ಅಂತಾಳೆ, ಆದರೆ ಅವಳು ನಡೆಯೋದನ್ನು ನೋಡೋಕ್ಕಾಗಲ್ಲ ಅಮ್ಮ. ಈಗೇನೋ ನಾವು ಹಿಡ್ಕೋತೀವಿ ಪುಟ್ಟ, ಮುಂದೆ ಅವಳು ದೊಡ್ಡವಳಾಗ್ತಾಳಲ್ಲ, ಅವಾಗ ನಮಗೆ ಎತ್ಕೊಳಕ್ಕಾಗತ್ತಾ? ನೀನೇನು ಹೆದರಬೇಡಮ್ಮ, ನಾನು ನನ್ನ ತಂಗಿನ ಎತ್ಕೊಂಡೇ ತಿರುಗಾಡ್ತೀನಿ. ಅವಳಿಗೆ ಇಲ್ಲಿ ಬೋರ್ ಆಗತ್ತಲ್ಲ, ಹೊರಗಡೆ ಸುತ್ತಾಡಿಸ್ಕೊಂಡು ಬರ್ತೀನಿ ನಾನು. ಸರಿ, ಮೊದಲು ಕೈಕಾಲು ಮುಖ ತೊಳ್ಕೊಂಡು ಡ್ರೆಸ್ ಚೇಂಜ್ ಮಾಡಿ ತಿಂಡಿ ತಿಂದು ಅವಳನ್ನೊಂದು ಸ್ವಲ್ಪ ಸುತ್ತಾಡಿಸ್ಕೊಂಡು ಬಾ. ಅಷ್ಟರೊಳಗೆ ನಾನೇನಾದರೂ ಕೆಲಸ ಮಾಡ್ಕೋತೀನಿ. ಸ್ವಲ್ಪ ಸಮಯದ ನಂತರ. ಖುಷಿ ಆಯ್ತಾ ಪುಟ್ಟ ನಿನಗೆ? ಇನ್ಮೇಲೆ ನಾವಿಬ್ರು ದಿನಾ ಬರೋಣ. ಏ ವರುಣ, ಮಾತು ಸ್ವಲ್ಪ ಕಡಿಮೆ ಮಾಡಿ, ಆ ಕಡೆ ನೋಡು ಯಾರು ಬರ್ತಿದ್ದಾರೆ ಅಂತ. ಸೋಹನ್ ತನ್ನ ತಂಗಿನ ಕರ್ಕೊಂಡು ಬಂದಿದ್ದಾನೆ. ಬಾಬಾ. ಹೌದು ಕಣೋ ವರುಣ, ಪಾಪ ನನ್ನ ತಂಗಿಗೆ ಮನೆಯಲ್ಲೇ ಕೂತಿದ್ದು ಬೋರ್ ಆಗತ್ತಲ್ಲ, ಅದಕ್ಕೆ ಹೊರಗಡೆ ಕರ್ಕೊಂಡು ಬಂದೆ. ನಿನ್ ತಂಗಿನ ಆಟಾಡಕ್ಕೆ ಕೆಳಗೆ ಬಿಡು. ಅವಳಿಗೆ ನಡೆಯಕ್ಕಾಗಲ್ಲ ಅಲ್ವಾ, ಕುಂಟಿ ಅವಳು ಪಾಪ. ಧನುಷ್, ನನ್ನ ತಂಗಿನ ಕುಂಟಿ ಗಿಂಟಿ ಅಂದರೆ ಚೆನ್ನಾಗಿರಲ್ಲ. ಕುಂಟಿ ಅಂದೆ ಇನ್ನೇನು ಜಿಂಕೆ ಮರಿ ಅನ್ನಕ್ಕಾಗತ್ತಾ, ಕುದುರೆ ಅನ್ನಕ್ಕಾಗತ್ತಾ? ನಿನ್ ತಂಗಿ ಕುಂಟಿನೇ. ಬೇಡ ವರುಣ್, ನನ್ನನ್ನು ಕೆಣಕ್ ಬೇಡ. ನೋಡು, ನನಗೇನು ಬೇಕಾದರೂ ಹೇಳು, ನನ್ನ ತಂಗಿಗೆ ಮಾತ್ರ ಏನಾದರೂ ಹೇಳಿದ್ರೆ ನಾನು ಸುಮ್ಮನಿರೋನಲ್ಲ. ಇದೆಲ್ಲ ಚೆನ್ನಾಗಾಯ್ತು ಸೋಹನ್. ಕುಂಟಿ ಅಂದೆ ಇನ್ನೇನು ಒಣ ಶುಂಠಿ ಅನ್ನಕ್ಕಾಗತ್ತಾ? ಒಳ್ಳೆ ಜೋಕ್ ಹೇಳ್ದೆ ಕಣೆ ವಿಂದ್ಯಾ. ಇವನ್ ತಂಗಿ ಕುಂಟಿ, ಇವನಿಗೆ ಅವಳು ಭಾರ ಹೊತ್ಕೊಂಡೇ ತಿರ್ಗಾಡ್ಬೇಕಿನ್ಮೇಲೆ. ನಾನು ಅಷ್ಟೇ ಹೇಳಿದ್ರು ಮತ್ತೆ ನನ್ನ ತಂಗಿ ಬಗ್ಗೆ ಮಾತಾಡ್ತೀಯಾ? ಮಾತಾಡೇ ಆಡ್ತೀನಿ. ಏನಿವಾಗ? ಬಾ ಕಂದ, ಮನೆಗೆ ಹೋಗೋಣ. ನನಗೆ ಹೊಡಿತೀಯಾ? ಇರು, ನಮ್ಮಮ್ಮನ ಕರ್ಕೊಂಡು ಬಂದು ಮಾಡಿಸ್ತೀನಿ ನಿಮಗೆ. ನಿಮ್ಮಮ್ಮ ಬರಲಿ, ಮಾತಾಡ್ತೀನಿ ನಾನು. ನೀನೇನು ಹೆದರ್ಕೋಬೇಡ ಪುಟ್ಟ, ಈ ಅಣ್ಣ ಇರೋವರೆಗೂ ನಿನಗೆ ಯಾವ ತೊಂದರೆನೂ ಆಗಕ್ಕೆ ಬಿಡಲ್ಲ. ಸಾವಿತ್ರಕ್ಕ, ಒಳಗಿದ್ದೀರಾ? ಬನ್ರಿ ಈಚೆ. ನೀನೇನು ಅಳ್ಬೇಡ ಕಂದ, ಇವತ್ತು ಆ ಸೋಹನ್ಗೆ ಸರಿಯಾಗಿ ಬಲಿ ಬಿಡಿಸ್ತೀನಿ. ಅಳ್ಬೇಡ, ಸಮಾಧಾನ ಮಾಡ್ಕೋ ಪುಟ್ಟ. ಏನಾಯ್ತು ವಂದನಾ, ಯಾಕಿಷ್ಟು ಜೋರಾಗಿ ಕೂಗ್ತಿದ್ದೀರಾ? ನಿಮ್ಮ ಮಗ ಮಾಡಿದ ಕೆಲಸಕ್ಕೆ ಕೂಗೋದಲ್ಲ, ಚೆನ್ನಾಗಿ ಬಾರಿಸ್ತಾ ಇದ್ದೆ. ಆದರೆ ಅವನ ಥರ ನಾನು ಮಾಡಬಾರ್ದು ಅಂತ ನಿಮ್ಮ ಹತ್ರ ಮಾತಾಡೋಕ್ಕಂತ ಬಂದಿದ್ದೀನಿ. ಇವತ್ತು ನಿಮ್ಮ ಮಗ ಏನು ಮಾಡ್ದ ಗೊತ್ತಾ? ನಮ್ಮ ಸೋಹನ್ ಏನು ಮಾಡ್ದ? ಆಂಟಿ, ಸೋಹನ್ ನನಗೆ ಹೊಡೆದ. ನನ್ನ ಮೇಲೆ ದೂರ ಹೇಳಕ್ಕೆ ಬಂದಿದ್ಯಲ್ಲ, ಯಾಕೆ ಹೊಡೆದೆ ಅನ್ನೋದನ್ನು ಹೇಳು. ಅದನ್ನು ಅವನು ಯಾಕೆ, ನಾನೇ ಹೇಳ್ತೀನಿ. ನಿಮ್ಮ
ಮಗಳು ಕುಂಟಿ ಹೌದೋ ಅಲ್ವೋ ಅದನ್ನ ಇವನು ಹೇಳ್ಕೊಂಡು ನಗಾಡಿದಾನೆ. ಅಷ್ಟಕ್ಕೆ ಬಾರ್ಸದ? ಹಾ, ಅವನೇನಾದ್ರು ತಪ್ಪು ಹೇಳಿದಾನ? ನಿಮ್ಮ ಮಗಳು ಕುಂಟಿ ತಾನೆ? ಆಂಟಿ, ನೀವು ವರುಣನ್ ಥರ ಮಾತಾಡಬೇಡಿ, ಮತ್ತು ನನಗೆ ಸಿಟ್ಟು ಬರುತ್ತೆ. ಸಿಟ್ಟು ಬರತ್ತಾ? ಸಿಟ್ಟು ಬಂದು ಏನಾದರೂ ಮಾಡು ನೋಡೋಣ. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಅಲ್ಲ, ಆ ಚಿಕ್ಕ ಹುಡುಗ ಏನೋ ಗೊತ್ತಿಲ್ಲದೆ ಮಾತಾಡಿದಾನೆ. ಅವ್ನು ಮಾತಾಡಿದ ಸರಿ ಅಂತ ನಾನು ಹೇಳಲ್ಲ, ತಪ್ಪೇನೆ. ಆದರೂ ನಿನ್ನ ತಂಗಿ ಕುಂಟಿನೇ ತಾನೆ, ಅದೇನಲ್ಲ ಅಂತ ಹೇಳೋಕ್ಕಾಗಲ್ಲ ಅಲ್ವಾ? ಏನೋ ಅವ್ನು ಮಾತಾಡಿದಾನೆ, ಅಷ್ಟಕ್ಕೆ ಹೊಡೆದು ಬಿಡೋದಾ? ನೋಡಿ, ನಾವೆಲ್ಲ ಈಗಾಗಲೇ ತುಂಬ ದುಃಖದಲ್ಲಿದ್ದೀವಿ. ಅಂಥದ್ರಲ್ಲಿ ಮತ್ತೆ ಮತ್ತೆ ನಮಗೆ ನೋವು ಕೊಡಬೇಡಿ ಪ್ಲೀಸ್. ಕುಂಟಿ ಕುಂಟಿ ಅಂತ ಹೇಳಿ ನಮಗೆ ನೋವು ಕೊಡಬೇಡಿ. ಅಯ್ಯ, ಇದ್ರಲ್ಲಿ ನೋವು ಕೊಡೋದೇನ್ರಿ ಬಂತು? ಅವಳು ಕುಂಟಿನೇ ತಾನೇ. ಹಾಗೆ ಅವಳನ್ನ ಯಾರು ಗೇಲಿ ಮಾಡಬಾರ್ದು ಅಂತಿದ್ರೆ ಅವಳನ್ನ ಮನೆಯಲ್ಲೇ ಇಟ್ಕೊಳ್ಳಿ. ಹೊರಗೆ ಕರ್ಕೊಂಡು ಬರ್ತೀರಾ? ಹೊರಗೆ ಬಂದಾಗ 4 ಜನ ಹೀಗೆ ಹೇಳ್ತಾರೆ. ಬೇಡ ಆಂಟಿ, ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡಿ. ಸೋಹನ್, ಸುಮ್ಮನಿರು. ಇವತ್ತು ನಾನು ಸುಮ್ಮನೆ ಹೋಗ್ತಾ ಇದ್ದೀನಿ. ಇನ್ನೊಂದ್ಸಲಿ ಇದೇನಾದ್ರು ರಿಪೀಟ್ ಆಗಬೇಕಲ್ಲ, ಪೊಲೀಸ್ ಕಂಪ್ಲೇಂಟೇ ಕೊಡ್ತೀನಿ. ನಮ್ಮ ಸೋಹನ್ ಕೂಡ ಚಿಕ್ಕ ಹುಡುಗ, ಏನೋ ಗೊತ್ತಿಲ್ಲದೆ ನಿಮ್ಮ ಮಗನ ಮೇಲೆ ಕೈ ಮಾಡಿದ್ದಾನೆ. ದಯವಿಟ್ಟು ಕ್ಷಮಿಸಿ. ನೀವಿಷ್ಟು ಕೇಳ್ಕೊತಾ ಇದ್ದೀರಲ್ಲ ಅಂತ ಹೋಗ್ತಾ ಇದ್ದೀನಿ. ಅಮ್ಮ, ತಪ್ಪು ಮಾಡಿದ್ದು ಅವರು, ಆದರೂ ನೀನು ಅವ್ರ ಹತ್ರ ಕ್ಷಮೆ ಕೇಳ್ತೀಯಲ್ಲ. ನಮ್ಮ ಗ್ರಾಚಾರ ಸರಿ ಇಲ್ಲದೆ ಇರೋವಾಗ ಎಲ್ಲರೂ ಆಡ್ಕೋತಾರಪ್ಪ. ಬೇಡ, ಇದ್ರ ಬಗ್ಗೆ ಹೆಚ್ಚಿನ ಮಾತು ಬೇಡ. ನಾಳೆಯಿಂದ ಅವಳನ್ನು ಹೊರಗೆಲ್ಲೂ ಕರ್ಕೊಂಡು ಹೋಗಬೇಡ. ಇಲ್ಲೇ ಆಟ ಆಡಿಸು. ಕಷ್ಟ ಆದರೂ ಪರವಾಗಿಲ್ಲ, ದುಡ್ಡು ಖರ್ಚಾದರೂ ಪರವಾಗಿಲ್ಲ. ಅಂಗಡಿಗೆ ಹೋಗಿ ಬೇಕಾಗಿರೋ ಆಟ ಸಾಮಾನು ತಗೊಂಡು ಬರೋಣ. ಅವಳು ಇಲ್ಲೇ ಆಟ ಆಡ್ಕೊಳ್ಳಿ, ಹೊರಗೆಲ್ಲೂ ಕರ್ಕೊಂಡು ಹೋಗೋದು ಬೇಡ. ಪುಟ್ಟ ಹುಡುಗಿ ಸಾಧನದ ಮೇಲೆ ಇದು ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ.